ಜ್ಞಾನದ ಜ್ಯೋತಿ ಹಚ್ಚಿ ಬಾಳಿಗೆ ಹೊಸ ದಾರಿ, ಶಿಕಾರಿಪುರದಿಂದ ಸಾಧನೆಗೆ ನಾವೇ ಸವಾರಿ. ವಿಷನ್ ಟ್ರೀ ರೆಸಿಡೆನ್ಷಿಯಲ್ ನಮ್ಮ ಕನಸು, ಪ್ರತಿ ಹೆಜ್ಜೆಯಲ್ಲೂ ಗೆಲುವಿನ ಉಲ್ಲಾಸ. ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಶಿಖರದಲ್ಲಿ ಕಲಿತು ಬೆಳಗಿ ಸಾಧಿಸಿ ಎಂದೆಂದು ಮೆರೆಯಲಿ. ವಿಷನ್ ಟ್ರೀ ಸಾಗು ನೀ ಕನಸು ಹಿರಿದು ನೀ, ಶಿಕ್ಷಣವೇ ಶಕ್ತಿ ಜೀವನ ಬೆಳಕು ನೀ. ಶಿವಮೊಗ್ಗದ ಹೆಮ್ಮೆ ಇದು, ಶಕ್ತಿಯ ದೀಪ ಬೆಳಗಿದೆ. 20 ವರ್ಷದ ಸೇವೆ ಯಶಸ್ಸಿನ ಹಾದಿ ತೋರಿದೆ. ನವೋದಯದ ಫಲಿತಾಂಶ ಕಾಂತಿಯ ಹೆಜ್ಜೆ ಇತ್ತಿದೆ. ಬಕ್ಕಲ ಬುರಿಶ ಬೆದಗನ ಇಂದೆರಿಲ್ಲಿ ತೆರೆದಿದೆ. ಮುಂದೆ ಸಾಗು ನೀ, ಸಾಧನೆ ಮಾಡು ನೀ. ಶಿಕ್ಷಣದ ಶಕ್ತಿ ಜಯದ ಬಾಕು ನೀ. ಕಲ್ಕೆಲಿನ ಶಕ್ತಿ ಗೆಲುವ ನಿನ್ನ ಗುರಿ. ನಂಬಿಕೆಯ ಹೆಜ್ಜೆಯಲ್ಲಿ ಬೆಳಗಲಿ ನಿನ್ನ ದಾರಿ. ನೂರಕ್ಕೂ ಹೆಚ್ಚು ಫಲಿತಾಂಶ, ಮಂದೆಯಲ್ಲೇ ಕಲಿಕೆಯ ಜ್ಯೋತಿ. ಉಚಿತ ತರಬೇತಿ ಮಕ್ಕಳಿಗೆ, ಕರುಡೆಯ ನಮ್ಮ ಭಕ್ತಿ. ವಿಶೇಷ ಚೇತನ ಮಕ್ಕಳಿಗೆ ಆತ್ಮವಿಶ್ವಾಸದ ಬೆಳಕು. ಮಾನಸಿಕ ಬದಲಾವಣೆಗೆ ಇಲ್ಲಿ ಶುರುವಾಗುತ್ತದೆ ದಾರಿ ಹೊಸದು. ಪೋಷಕರ ಮೆಚ್ಚುಗೆಯ ಸಾಧೆ, ಮಕ್ಕಳು ಕನಸಿನ ನೆಲೆ. ಭವಿಷ್ಯ ಕಟ್ಟುವ ಹೆಜ್ಜೆ ಇಲ್ಲಿ, ಯಶಸ್ಸು ನಮ್ಮ ಫಲವೇ. ಮುಂದೆ ಸಾಗು ನೀ, ಸಾಧನೆ ಮಾಡು ನೀ. ಶಿಕ್ಷಣದ ಶಕ್ತಿ ಜಯದ ಬೆಳಗು ನೀ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಆತ್ಮೀಯ ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಶಿಕ್ಷಣಕ್ಕಾಗಿ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸಿರ್ತಕ್ಕಂತಹ ಮೆಸೇಜ್ ಅನ್ನ ನೋಡಿರ್ತೀರಾ. ಸೊ ಇದುವರೆಗೂ ದ ಫಸ್ಟ್ ಟೈಟಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗವನ್ನು ಕೂಡ ಸಾಕಷ್ಟು ಜನ ಚಿರಪರಿಚಿತರಿದ್ದೀರಾ. ಇವತ್ತಿನ ಈ ವಿಷನ್ ಅವಾರ್ಡ್ 2026 Prithviraj sir, principal, the Vision Tree Residential School, Shikaripura, please come on stage. Mr. Anil Kumar, founder and partner of Vision Tree Residential School, please come on stage. So big clap to my partner Anil ji. ಪಲಾಶ ಆರಂಭ ಇಂದು ಶೇರಿ ನಾಳೆ ಗಲ್ಲಿ. ಶಿಕ್ಷಣದ ಶಕ್ತಿ ಜೊತೆ ಜೀವನ ತುಂಬ ಬೆಳಗಿ.
ಮುಂದೆ ಸಾಗು ನೀ ಕನಸು ಹಿರಿದು ನೀ ಶಿಕ್ಷಣವೇ ಶಕ್ತಿ ಜೀವನ ಬೆಳಕು ನೀ ಶಿವಮೊಗ್ಗದ ಹೆಮ್ಮೆ ಇದು ಶಕ್ತಿಯ ದೀಪ ಬೆಳಗಿದೆ 20 ವರ್ಷದ ಸೇವೆಯ ಯಶಸ್ಸಿನ ಹಾದಿ ತೋರಿದೆ ನವೋದಯದ ಫಲಿತಾಂಶ ಕಾಂತಿಯ ಒಂದೇ ಒಂದು ವರ್ಷ ಅದಕ್ಕೆ ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ 6 ವರ್ಷ ಆದ್ಮೇಲೆ ಅಡಿಕೆ ಕೈ ಬಿಡುತ್ತಾ? ಹಾಗಾದ್ರೆ 6 ವರ್ಷಕ್ಕೆ ಫಸಲು ಬೇಕು. ಬಂಗಾರದಂತಹ ಬೆಲೆ ಅಡಿಕೆಗೆ ಶಿಕ್ಷಣದ 2 ಎಕರೆ ತೋಟ ಕಟ್ಕೊಂಡ್ಬಿಟ್ರೆ ಊರಲ್ಲಿ ಮಾತಾಡ್ತಾರೆ, ನೀನ್ ಮುಂದೆ ಕಟ್ಕೊಂಡೆ ಹೋಗ್ತೇವೆ. ಯಾವಾಗ ಅಡಿಕೆ ಬಿಟ್ಟು ಬರುತ್ತೆ ಅಂತೇಳಿ ತಡೆಗಟ್ಟಾಗ ಜಯಲ್ಲಿ ಬೆಳಗಲು ನಿನ್ನ ದಾರಿ ನೂರಕ್ಕೂ ಹೆಚ್ಚು ಫಲಿತಾಂಶ ಮಂದೆಯಲ್ಲೇ ಕಲಿಕೆಯ ಜ್ಯೋತಿ ಉಚಿತ ತರಬೇತಿ ಮಕ್ಕಳಿಗೆ ಕರುಡೆಯ ನಮ್ಮ ಭಕ್ತಿ ವಿಶೇಷ ಚೇತನ ಮಕ್ಕಳಿಗೆ ಆತ್ಮವಿಶ್ವಾಸದ ಬೆಳಕು ಮಾನಸಿಕ ಬದಲಾವಣೆಗೆ ಇಲ್ಲಿ ಶುರುವಾಗುತ್ತದೆ ದಾರಿ ಹೊಸದು ಪೋಷಕರ ಮೆಚ್ಚುಗೆಯ ಸಾಧೆ ಮಕ್ಕಳು ಕನಸಿನ ನೆಲೆ ಭರಕ್ಷ ಕತ್ತುವ ಹೆಜ್ಜೆ ಇಲ್ಲಿ ಯಶಸ್ಸ ನಮ್ಮ ಫಲವೇ ಮುಂದೆ ಸಾಗುನಿ ಸಾಧನೆ ಮಾಗುನಿ ಶಿಕ್ಷಣದ ಶಕ್ತಿ ಜಯದ ಬಲಗುನಿ ಪಲಾಶ ಆರಂಭ ಇಂದು ಶೇರಿ ನಾಳೆಗಲ್ಲಿ ಶಿಕ್ಷಣದ ಶಕ್ತಿ ಜೊತೆ ಜೀವನ ತುಂಬ ಬೆಳಗಿ ಜ್ಞಾನದ ಜ್ಯೋತಿ ಹಚ್ಚಿ ಬಾಳಿಗೆ ಹೊಸ ದಾರಿ ಶಿಕಾರಿಪುರದಿಂದ ಸಾಧನೆಗೆ ನಾವೇ ಸವಾರಿ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ನಮ್ಮ ಕನಸು ಪ್ರತಿ ಹೆಜ್ಜೆಯಲ್ಲೂ ಗೆಲುವಿನ ಉಲ್ಲಾಸ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಶಿಖರದಲ್ಲಿ ಕಲಿತು ಬೆಳಗಿ ಸಾಧಿಸಿ ಎಂದೆಂದು ಮೆರೆಯಲಿ ವಿಷನ್ ಟ್ರೀ
12 ಗಂಟೆ ನನ್ನ ಅಧಿಕೃತವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಹೆಸರು ಮಂಜು ಸರ್. ಕಳೆದ 22 ವರ್ಷಗಳಿಂದ ಬೋಧನಾ ಅವಧಿಯಲ್ಲಿ ತೊಡಗಿಸಿಕೊಂಡು, ಅದೇ ರೀತಿಯಾಗಿ ಕಳೆದ 20 ವರ್ಷಗಳಿಂದ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಮೂಲೆಯಲ್ಲಿ ಹೋದ್ರು ಕೂಡ ಮಂಜು ಸರ್ ಅಂತ ಹೇಳಿದ್ರೆ ಶಿಕ್ಷಣವೇ ಶಕ್ತಿ ಮಂಜು ಸರ್ ಅನ್ನೋ ಒಂದು ಸಣ್ಣ ಹೆಸರನ್ನ ಮಾಡಿದ್ದೀನಿ. ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳನ್ನ ನವೋದಯ ಶಾಲೆಗೆ ಕಳಿಸಿರ್ತಕ್ಕಂಥ ನಮ್ಮ ಇನ್ಸ್ಟಿಟ್ಯೂಷನ್ ಅದು ಶಿಕ್ಷಣವೇ ಶಕ್ತಿ ಮಂಜು ಸರ್. ಈ ಶಾಲೆ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಶಾಲೆ ಸ್ಕೂಲ್. ಇದೇ ಶಾಲೆಯಲ್ಲಿ ಪಾಠವನ್ನ ಮಾಡುತ್ತಿರುವ 2 ಬಡವರ ಮಕ್ಕಳು ಹುಟ್ಟಿದಾಗ ಸೋಮವಾರ ಮಾತ್ರ ಅನ್ನ ತಿಂದು ಬೆಳೆದ ಮಕ್ಕಳು ಇಡೀ ಕರ್ನಾಟಕದಲ್ಲಿ ಹೆಸರನ್ನ ಮಾಡಿ, ಇಡೀ ಕರ್ನಾಟಕದ ಮಕ್ಕಳ ಪೋಷಕರ ಒತ್ತಾಯದ ಮೇರೆಗೆ ಮಂಜು ಸರ್ ಶಿಕ್ಷಣದಲ್ಲಿ ಇಷ್ಟೊಂದು ಮುಂದಿದಿರ ನಿಮ್ಮ ಸಂಸ್ಥೆ. ನಮ್ಮ ಮಕ್ಕಳಿಗೆ ನವೋದಯ ಸೀಟ್ ಸಿಕ್ಕಿಲ್ಲ, ಸೈನಿಕ ಸ್ಕೂಲ್ ಸೀಟ್ ಸಿಕ್ಕಿಲ್ಲ, ಮೊರಾರ್ಜಿ ಸೀಟ್ ಸಿಗ್ಲಿಲ್ಲ. ನಿಮ್ಮ ಶಾಲೆನಲ್ಲೇ ನಾನು ನನ್ನ ಮಕ್ಕಳ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತ ಹೇಳಿ ಕಳೆದ 10 ವರ್ಷದ ಡಿಮ್ಯಾಂಡ್ ಮೇರೆಗೆ ಈ ನಿಮ್ಮ ಶಿಕಾರಿಪುರದಲ್ಲಿ ಈ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ಪ್ರಾರಂಭಿಸಲಾಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ರೀತಿಯಾಗಿರ್ತಕ್ಕಂಥ ಎಜುಕೇಶನ್ ಅನ್ನ ಇಡೀ ಕರ್ನಾಟಕ ರಾಜ್ಯದಿಂದ ಕೊಟ್ಕೊಂಡು ಬಂದಿದೆ ಅನ್ನೋದನ್ನ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಈ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಶಾಲೆಯನ್ನ ನಾನು ಇದೇ ಹೊನ್ನಾಳಿ ತಾಲೂಕು ಸವಳಂಗದ ಬಳಿ ಇರುವ ಕೊಡತಾಳ ಗ್ರಾಮದವನು. ನನ್ನ ಪಾರ್ಟ್ನರ್ ಅನಿಲ್ ಜಿ ಇದೇ ಶಾಲೆಯಲ್ಲಿ ಕಳೆದ 12 ವರ್ಷಗಳಿಂದ ಬೋಧನಾ ಅವಧಿಯಲ್ಲಿ ತೊಡಗಿಸಿಕೊಂಡು ನಾವಿಬ್ರು ಸಾಥಾಗಿ ಈ ಶಾಲೆಯನ್ನ ಸುಚಿಯೇಟ್ ಮಾಡಿದ್ದೀವಿ. ಶ್ರೀಯುತ ಅನಿಲ್ ಜಿ ಅವರು ಕೂಡ ಇದೇ ನಿಮ್ಮ ಅಣಜಿ ಎಂಬ ಗ್ರಾಮ, ಹೊನ್ನಾಳಿ ಪಕ್ಕದಲ್ಲಿ ಅಥವಾ ಹಿರೇಕೆರು ರಟ್ಟೆಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತೆ ಗ್ರಾಮ. ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ, ಈ ಶಾಲೆಯ ಫೌಂಡರ್ ಆಗಿ ಈಗ ನಾವಿಬ್ರು ಕೂಡ ನಿಮ್ಮ ಮುಂದೆ ನಿಂತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನನ್ನ ಪಾರ್ಟ್ನರ್ ಶ್ರೀಯುತ ಅನಿಲ್ ಜೀರವರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಬೇಕು. ಅದಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 150 ಜನ ಟೀಚರ್ಸ್ ಅನ್ನ ಇಂಟರ್ವ್ಯೂ ಮಾಡಿ ಕೇವಲ 5 ಟೀಚರ್ನ ಅಪಾಯಿಂಟ್ ಮಾಡಿದ್ದೀನಿ. ಆ ಅಪಾಯಿಂಟೆಡ್ ಆಗಿರ್ತಕ್ಕಂಥ 5 ಟೀಚರ್ಸ್ಗಳು ಇಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಮೂಲ ಶಿಕ್ಷಣ ಸಂಸ್ಥೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ, ಈ ಸಂಸ್ಥೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಮೂಲ ಶಾಲೆ ಹಿಂಭಾಗದಲ್ಲಿದೆ ದೀನಬಂಧು ಕನ್ನಡ ಹಿರಿಯ ಹಾಗೂ ಪ್ರೌಢಶಾಲೆ. ಈ ಶಾಲೆಯ ಸಿಬ್ಬಂದಿಗಳು, ಬೋಧಕ ಸಿಬ್ಬಂದಿಗಳು ಹಾಗೂ ನನ್ನೆಲ್ಲ ಪ್ರೀತಿಯ 8, 9, 10ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಮಿಯಾನ ವ್ಯವಸ್ಥೆ, ಮೈಕ್ ಸೌಂಡ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅಡಿಗೆ ಸಿಬ್ಬಂದಿಗಳು ಹಾಗೂ ಯಾರಾದ್ರೂ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ರೆ ಹಾಗೂ ಆರಕ್ಷಕ ಮಿತ್ರರಿದ್ರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲದೆ ಇವತ್ತು ನಿಮ್ಮ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ನೀವು ಬಂದಿದ್ದೀರಾ ಏನಕ್ಕೆ ಅಂತ ಹೇಳಿದ್ರೆ, ಈ ಭದ್ರಾಪುರ ರೋಡಲ್ಲಿ ಓಡಾಡ್ತಿದ್ವಿ, 1 ವರ್ಷ ಆಯ್ತು ನೋಡ್ತಾ ಇದೀವಿ, ಏನೋ ಒಂದು ಇಲ್ಲಿ ಕಟ್ತಾ ಇದ್ದಾರೆ. ಏನ್ ಕಟ್ತಾ ಇದ್ದಾರೆ? ದೀನಬಂಧು ಕನ್ನಡ ಮೀಡಿಯಂ ಶಾಲೆ ಬಿದ್ದೋಗ್ಬಿಟ್ಟಿತ್ತು. ಯಾರು ಶಿವಮೊಗ್ಗದಿಂದ ಬಂದವರಂತೆ, ಎಜುಕೇಶನ್ ತುಂಬಾ ಚೆನ್ನಾಗಿ ಗೊತ್ತಂತೆ. ದೀನಬಂಧು ಶಾಲೆ 40 ಸ್ಟ್ರೆಂತ್ ಇದ್ದಿದ್ದನ್ನ
260 ಮಕ್ಕಳು ಈಗ ವ್ಯಾಸಂಗ ಮಾಡ್ತಾ ಇದ್ದಾರೆ ಕನ್ನಡ ಮೀಡಿಯಂ ಅಲ್ಲಿ. ದೀನಬಂಧು ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ನನ್ನೆಲ್ಲ ಸಾಕಷ್ಟು ಪೋಷಕರು ಇಲ್ಲಿ ಕೂತ್ಕೊಂಡಿದ್ದೀರಾ. ಐ ನೋ ದಟ್ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ ಜೊತೆ ಮತ್ತೆ ಪುನಃ ಮಾತಾಡ್ತೇನೆ. ಅದಷ್ಟೇ ಅಲ್ಲದೆ 1.5 ಎಕರೆ ಜಾಗ ಹಾರ್ಟ್ ಆಫ್ ದ ಸಿಟಿ ಮಂಜು ಸರ್ ಎಲ್ಲ ಒಂದ್ ಕಡೆ ಸ್ಕೂಲ್ ಅನ್ನ ಮಾಡಿ ಭದ್ರಾವತಿನಲ್ಲಿ ಒಂದಿಷ್ಟು ಪೂರ್ತಿ ಸಿಚುಯೇಟ್ ಮಾಡಿದ್ಮೇಲೆ ಆ ಸ್ಕೂಲ್ ನಮ್ದಾಗ್ಲಿಲ್ಲ. ಸ್ಕೂಲ್ ಮಾಡ್ಬೇಕನ್ನೋ ಬಹಳ ಬಯಕೆ ಇತ್ತು. ಎಂತ ಸ್ಕೂಲ್ ಮಾಡ್ಬೇಕಾಗಿತ್ತು? CBSE-ನಾ ICSE-ನಾ ಸ್ಟೇಟಾ ಅನ್ನೋದನ್ನ ಪ್ರಶ್ನೆ ಇಟ್ಕೊಂಡಿದ್ವಿ. ಆ ಪ್ರಶ್ನೆಗೆ ಉತ್ತರ ನಿಮಗೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾನು ಮೈಕ್ ಅನ್ನ 9:30 ಹಿಡಿದಿದ್ದೀನಿ. 11 ಗಂಟೆಗೆ ನಮ್ಮ ಪಾರ್ಟ್ನರ್ ಅನಿಲ್ ಸರ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡೋದಕ್ಕೂ ಮುಂಚೆ ಸ್ವಾಗತದಲ್ಲಿ ಒಂದನ್ನ ಮಿಸ್ ಮಾಡ್ಕೊಂಡೆ. ನನ್ನ ಎದುರುಗಡೆ ಬಂದು ಕೂತಿರ್ತಕ್ಕಂಥ ನನ್ನಕ್ಕಿಂತ ವಯಸ್ಸಿನಲ್ಲಿ ಹಿರಿಯರು, ನನ್ನಕ್ಕಿಂತ ವಯಸ್ಸಿನಲ್ಲಿ ಚಿಕ್ಕವರು, ನನ್ನ ಅಕ್ಕ ತಂಗಿಯರು ಹಾಗೂ ಎಲ್ಲ ಇಲಾಖೆಗಳ ನೌಕರ ಬಾಂಧವರು, ಎಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ಏನಾಗುತ್ತೋ ನೋಡ್ಬೇ ಬಿಡೋಣ ಅನ್ನೋ ಪೇಷನ್ಸ್ ಇಂದ ಕೂತ್ಕೊಂಡಿರ್ತಕ್ಕಂಥ ನಿಮ್ಗೆಲ್ರಿಗೂ ಕೂಡ ದೊಡ್ಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಸ್ವಾಗತ ಮಾಡ್ಲಿಕ್ಕೆ 3 ಕಟೌಟ್ಗಳನ್ನ ಹಾಕಿದೀವಿ. ಒಂದು ನನ್ನ ಫೋಟೋ, ಒಂದು ನನ್ನ ಪಾರ್ಟ್ನರ್ ಫೋಟೋ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಫೋಟೋ ಪೃಥ್ವಿರಾಜ್ 14 ವರ್ಷಗಳ ಬೋಧನಾವಧಿ ಹಾಗೂ ICSE ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಅನುಭವವನ್ನು ಹೊಂದಿರತಕ್ಕಂತಹ ನಮ್ಮ ಹೆಮ್ಮೆಯ ಹಾಗೂ ಪಾದರಸದಂತಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಪೃಥ್ವಿರಾಜ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬನ್ನಿ ಸರ್. ಪೃಥ್ವಿರಾಜ್ ಮೂಲತಃ ಸಾಗರ ತಾಲೂಕಿನವರು, ಶಿಕಾರಿಪುರದಲ್ಲಿ ತಮ್ಮ ಬದುಕನ್ನ ಕಟ್ಕೊಂಡವರು. ಅದೇ ರೀತಿಯಾಗಿ ಅವ್ರದೇ ಮತ್ತೊಂದು ಸಂಸ್ಥೆ ತಮಗೆಲ್ಲರಿಗೂ ಗೊತ್ತಿದೆ, ಸುನಾದ ಸಂಗೀತ ವಿದ್ಯಾಲಯ ಶಿಕಾರಿಪುರ. ಇಡೀ ಶಿಕಾರಿಪುರದಲ್ಲಿ ವಿದ್ಯಾರ್ಥಿಗಳಿಗೆ ಸಂಗೀತದ ರಸದೌತಣವನ್ನ ವಯಸ್ಸು 4ರಿಂದ ವಯಸ್ಸು 80ರವರೆಗೂ ಸಂಗೀತದ ಸುದೀರ್ಘ ಸುಗಂಧವನ್ನ ಪಸರಿಸುತ್ತಿರುವ ಇವರ ಈ ಸುಗಂಧ ಸುನಾದ ಸಂಗೀತ ವಿದ್ಯಾಲಯದ ಬ್ಯಾಕ್ಗ್ರೌಂಡ್ ಕೂಡ ಹೌದು. ನಮ್ಮ ಶಾಲೆಯ ಈ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಮಧ್ಯೆ ಹೇಳ್ತಾ ಇದ್ದೀನಿ, ಕಂಟೆಂಟ್ ಬೇಸ್ಡ್ ಅಂಡ್ ಬಹರ್ಟ್ ಲೆಸ್ ಸ್ಕೂಲ್. ಈ ಶಾಲೆಯ ಪ್ರಾಂಶುಪಾಲರು ಪೃಥ್ವಿರಾಜ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸೊ ನನ್ನ ಗಂಟಲಿಗೆ 5 ನಿಮಿಷದ ವಿರಾಮ ಬೇಕಾಗಿದೆ. ಅಲ್ಲಿವರೆಗೂ ನಮ್ಮ ಈ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂತಹ ಪೃಥ್ವಿರಾಜ್ ರವರು ಅವರ ಅನಿಸಿಕೆಗಳನ್ನ ತಮ್ಮ ಮಾತಿನಲ್ಲಿ, ಕನ್ನಡ ಬೇಕಂದ್ರೆ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಹಿಂದಿ ಬೇಕಂದ್ರೆ ಹಿಂದಿನಲ್ಲಿ ಹೇಳ್ತಾರೆ. ಸದ್ಯಕ್ಕೆ ಮೊಟ್ಟ ಮೊದಲನೇ ಕಾರ್ಯಕ್ರಮ ಕರ್ನಾಟಕದ ಶಿವಮೊಗ್ಗದ ಶಿಕಾರಿಪುರದ ವಿಷನ್ ಟ್ರೀ ಆವರಣದಲ್ಲಿ ಕನ್ನಡವನ್ನ ಮೊಳಗಿಸಲಿ ಪೃಥ್ವಿರಾಜ್ ರವರು ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಎಲ್ಲ ನಮ್ಮದು ಕಂಟೆಂಟ್ ಬೇಸ್ಡ್ ಎಜುಕೇಶನ್. ನಾವು ಏನು ಹೇಳ್ತಾರೆ ಅದನ್ನ 100% ಮಾಡಬೇಕು, ಮಾಡ್ತೀವಿ ಅನ್ನೋದು ಭರವಸೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಾಗಿರುತ್ತೆ. ಯಾವುದೇ ರೀತಿ ಎದುರುಗಳಿದೆ ಅದನ್ನು ನಾವು ನಿಭಾಯಿಸಬೇಕು. ಅದೇ ನಮ್ಮ ಶಾಲೆ ಇದನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕಾದ ಅವಕಾಶವಾಗಿ ಅದೇ ರೀತಿಯಾಗಿ ತನ್ನದೇ ಆದ ವಿಶೇಷ ಕ್ಷೇತ್ರದಲ್ಲಿ ಕೊಡುಗೆಯನ್ನು ನೀಡ್ತಿರ್ತಕ್ಕಂತಹ ನಮ್ಮ ಶಾಲೆಯ ಪಾರ್ಟ್ನರ್, ನನ್ನ ಪಾರ್ಟ್ನರ್, ನಾನು ಅವರ ಪಾರ್ಟ್ನರ್, ಅವರು ನನ್ನ ಪಾರ್ಟ್ನರ್. ಯಾವುದ್ರಲ್ಲಿ? ವಿದ್ಯೆ ಕೊಡೋದ್ರಲ್ಲಿ. ಅದೇನು ಮೋಟೋ ಇದೆ ನಮ್ದು ಅನ್ನೋದನ್ನ ಹೇಳ್ತೀನಿ. ಶ್ರೀಯುತ ಅನಿಲ್ ರವರು ಕೂಡ ನಮ್ಮೆಲ್ಲ ಬಂದಿರತಕ್ಕಂಥ ಪೋಷಕರಿಗೂ ಹಾಗೂ ಮಕ್ಕಳಿಗೆ ಶುಭವನ್ನ ಕೋರಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಎಲ್ಲ ಪೋಷಕರಿಗೆ ಮೊದಲನೇದಾಗಿ ನಮ್ಮ
ವಿಷಯಂಟ್ರಿ ರೆಸಿಡೆನ್ಷಿಯಲ್ ಸ್ಕೂಲ್ ಆವರಣಕ್ಕೆ ಸ್ವಾಗತವನ್ನು ಕೋರ್ತಾ ನಾವು ಈ ಸ್ಕೂಲನ್ನು ಮಾಡೋ ಉದ್ದೇಶ ಇದ್ದಲ್ಲ. ಶಾಲೆಯನ್ನು ಮಾಡಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದರ ನಂತರ ನಾವು ಈ ಸ್ಕೂಲ್ ಮಾಡೋ ಉದ್ದೇಶ ಒಂದೇ, ಒಂದು ಉತ್ತಮವಾದ ಶಿಕ್ಷಣವನ್ನ ಈ ಸರೌಂಡಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದ್ರ ಜೊತೆಗೆ ನಾವು ಯಾವ ಸಿಲೆಬಸ್ ತುಂಬಾ ಗೊಂದಲ ಇದೆ, CBSE ಸ್ಟೇಟ್ ಅಂತ, ಅದನ್ನು ಕೂಡ ಮಂತ್ರಿ ಸರ್ಕಾರ ಕೊಡ್ತಾರೆ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ. ಈಗ ಮಾಡಿರ್ತಕ್ಕಂಥ ಉದ್ದೇಶ ನಾವು ಒಂದು ಉತ್ತಮವಾದ ಶಿಕ್ಷಣ ಕೊಡಬೇಕು. ಆಮೇಲೆ ಈಗ ಈ ಸ್ಟೇಜ್ ಅಲ್ಲಿ ನಾವು ಏನನ್ನ ಹೇಳ್ತಾ ಇದೀವೋ, ಏನನ್ನ ಮಾತು ಕೊಡ್ತೀವೋ ಅದು ಸಂಪೂರ್ಣವಾಗಿ ಈ ಶಾಲೆಯಲ್ಲಿ ನಡೆಯುತ್ತದೆ. ಒಂದು ವೇಳೆ ಆ ಮಾತನ್ನ ತಪ್ಪಿದ್ರೆ ನೀವು ಯಾರಾದ್ರೂ ಯಾವಾಗ ಪ್ರಶ್ನೆಯನ್ನು ಮಾಡಬಹುದು. ಮೊದಲನೇದು, ನಾನು ಆ ಶಾಲೆ ಈ ಶಾಲೆ ಅಂತ ಹೇಳಲ್ಲ, ನಮ್ಮ ಮಕ್ಕಳು ಹೋಗ್ತಾರೆ, ಅವ್ರ ಮಕ್ಕಳು ಹೋಗ್ತಾರೆ, ಎಲ್ಲಾ ಮಕ್ಕಳು ನಾವು ನೋಡಿದೀವಿ. ಎಲ್ಲಾ ಶಾಲೆಯಲ್ಲಿ ಏನ್ ಮಾಡ್ತಾರೆ, ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ, 4ನೇ ಕ್ಲಾಸ್ ಮಗು ಇತ್ತು ಅಂದ್ರೆ 4ನೇ ಕ್ಲಾಸ್ ಪೇರೆಂಟ್ಸ್ ಗಳನ್ನ ಒಂದು ರೂಮಿಗೆ ಕಳಿಸೋದು, 3ನೇ ಕ್ಲಾಸ್ ಇತ್ತು ಆ ರೀತಿ ಇಂಡಿವಿಜುವಲ್ ಆಗಿ ಎಲ್ಲಾ ತರಗತಿಗಳಿಗೆ ಆ ಪೇರೆಂಟ್ಸ್ ಗಳನ್ನ ಕಳಿಸಿ ಅವ್ರೇನ್ ಮಾಡ್ತಾರೆ, ಪೇರೆಂಟ್ಸ್ ಮೀಟಿಂಗ್ ಅನ್ನ ಮಾಡ್ತಾರೆ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಒನ್ ವೇ ಕಮ್ಯುನಿಕೇಶನ್ ಇರುತ್ತೆ. ಅಂದ್ರೆ ನೀವೇನು ಹೇಳಂಗಿಲ್ಲ, ಅಲ್ಲಿ ಏನ್ ಹೇಳ್ತಾ ಅದನ್ನ ಕೇಳ್ಕೊಂಡು ಬರ್ಬೇಕಷ್ಟೇ. ಎಲ್ಲಾ ಶಾಲೆಯಲ್ಲೂ ಆ ಟೀಚರ್ಸು ಮತ್ತೆ ಮ್ಯಾನೇಜ್ಮೆಂಟ್ ಅವರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಬರ್ಬೇಕು. ನಿಮ್ದು ಏನೇ ಸಮಸ್ಯೆ, ಯಾಕೆಂದ್ರೆ ಇಲ್ಲಿ ಯಾರು 100% ಪರ್ಫೆಕ್ಷನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಮೇಲಿದೀವಿ ಅಂದ ತಕ್ಷಣ ನಾವು 100%, ನಮಗಿಂತ ಬುದ್ಧಿವಂತರು ಕೆಳಗಡೆ ಇದ್ದಾರೆ, ಅದು 100ಕ್ಕೆ 100 ಸತ್ಯ. ಆದ್ರೆ ನಾವೊಂದು ವಿಷನ್ ಇಟ್ಕೊಂಡು ಹೋಗ್ತಾ ಇದೀವಿ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದೀವಿ. ಸರ್ ಹೇಳ್ದಂಗೆ ನಮ್ದು ಮೊದಲನೇದಾಗಿ ಬಹೆಟ್ಲೆಸ್, ಅಂದ್ರೆ ಇಲ್ಲಿ ಕಂಠಪಾಠಕ್ಕೆ ಅವಕಾಶ ಇಲ್ಲ, ಅಂಕಗಳಿಗೆ ಆದ್ಯತೆ ಇಲ್ಲ, ಓನ್ಲಿ ಕಂಟೆಂಟ್ ಬೇಸ್ಡ್. ಅಂದ್ರೆ 1ನೇ ಕ್ಲಾಸ್ ಮಗು 2ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ ಏನ್ ವಿಷಯನ ತಗೊಂಡು ಹೋದ, 3ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ 2ನೇ ಕ್ಲಾಸ್ ಮಗು ಏನ್ ವಿಷಯವನ್ನ ತಗೊಂಡು ಹೋದ. ಈಗ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ಕೊಟ್ಟು ಬಿಡೋದು, ಬಯಟ್ ಹೊಡ್ಸೋದು, A+. ಯಾಕಂದ್ರೆ ಎಲ್ರು ಕೇಳೋದೇನು A+, ಕೇಳೋದು. ನನ್ನ ಮಗು A ಬರ್ಬೇಕು, A+ ಬರ್ಬೇಕು. ಅದು ಬರ್ಸೋದು ಹೊಡೆದಲ್ಲ, ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. 10-15 ಕ್ವಶನ್ ಕೊಟ್ರೆ ಆ ಮಗು ಬಯಟ್ ಹೊಡೆದೇ ಹೊಡೆಯುತ್ತೆ. ಎಂತ ದಡ್ಡನಾದ್ರೂ ಒಂದು ಮೂವಿಗೆ ಹೋಗಿ ಬಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಸಾಂಗ್ಸ್ ಅನ್ನ ಅರ್ಧ ಪ್ಯಾರ ಹೇಳ್ತಾನೆ ಇಲ್ವೋ? ಯಾಕೆಂದ್ರೆ ಬಯಟ್ ಹೊಡಿತಾನ ಅವನು. ದಿನ ಕೇಳಿ 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 ಎಲ್ರು ಜನಗಣಮನ ಹೇಳ್ತೀವಿ. ಎಂತ ಅನಕ್ಷರಸ್ಥನಾದ್ರೂ ಕೂಡ ರಾಷ್ಟ್ರಗೀತೆನ ಆರಾಮಾಗಿ ಹೇಳ್ತಾರೆ. ಯಾಕೆ? ಬಿಕಾಸ್ ಆಫ್ ಬಯಟ್. ಅಂದ್ರೆ ಡೈಲಿ ಬಯಟ್ ಹೊಡೆದು 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 ಏನಾಗುತ್ತೆ, ಅದು ಬರುತ್ತೆ. ಅದು ಬೇಡ. ನಮಗೆ ಬೇಕಾಗಿರೋದು ನಮ್ಮ ಶಾಲೆಯಲ್ಲಿ ನಾವು ಕೊಡ್ತಕ್ಕಂಥದ್ದು ಓನ್ಲಿ ಕಂಟೆಂಟ್ ಬೇಸ್ಡ್ ಎಜುಕೇಶನ್. ಯಾವುದೇ ರೀತಿ ಬಯಟಕ್ಕೆ ಆದ್ಯತೆ ಇಲ್ಲ. ಯಾಕಂದ್ರೆ ನಾವಿಬ್ರು ಶಿಕ್ಷಣದಿಂದನೇ ಬಂದಿರೋದು, ಇಬ್ರು ಟೀಚರ್ ಆಗಿ ಅವರು 20 ವರ್ಷ ಸರ್ವಿಸ್ ಮಾಡಿದ್ರೆ, ನಾನು 15 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇಲ್ಲಿಗೆ ಬರಕ್ ಮುಂಚೆ ನಾನು 10 ವರ್ಷ ICIC ಪ್ರೈವೇಟ್ ಶಾಲೆಯಲ್ಲಿ ದುಡಿದು ಬಂದಿರೋದು. ಹಾಗಾಗಿ ಈಗಿನ ಪೇರೆಂಟ್ಸ್ಗೆ ಏನ್ ಬೇಕು, ಈಗಿನ ಮಕ್ಳಿಗೆ ಏನ್ ಬೇಕು, ಅದೆಲ್ಲದನ್ನು ನಾವು ಇಲ್ಲಿ ಕೊಡ್ತೀವಿ ಅಂತ ಇವತ್ತಿನ ಮೂಲಕ ನಾನು ರಾಜಾರೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತಿನ ದಿನ ಇನ್ನೊಂದು ಮಾತು ಕೊಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಇದೇ ರೀತಿ ಜನರಲ್ ಮೀಟಿಂಗ್ ಇರುತ್ತೆ, ಕ್ಲಾಸ್ ವೈಸ್ ಮೀಟಿಂಗ್ ಇರಲ್ಲ. ಜನರಲ್ ಮೀಟಿಂಗ್ ಇರುತ್ತೆ, 2 ವೇ ಕಮ್ಯುನಿಕೇಶನ್ ಇರುತ್ತೆ. ಯಾವುದೇ ಪೇರೆಂಟ್ಸ್ ಏನೇ ಸಮಸ್ಯೆ ಇದ್ರು ರಾಜಾರೋಷವಾಗಿ ಇಲ್ಲಿ ಓಪನ್ ಹಾಲ್ ಅಲ್ಲಿ ಹೇಳ್ಬಹುದು, ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ ಅಂತ ಈ ಮೂಲಕ ನಿಮಗೆ ಭರವಸೆನ ಕೊಡ್ತಾ ಇದ್ದೀನಿ. ಹಾಗೂ ಇಲ್ಲಿ ನಾವು ಮಾಡಿರ್ತಕ್ಕಂಥ ಉದ್ದೇಶ, ಹಣ ಎಲ್ಲರೂ ಮಾಡ್ಲೇಬೇಕು, ಹಣಕ್ಕಾಗಿ ಮಾಡೋ. ಆದ್ರೆ ನಮ್ಮ ಮೇನ್ ಟಾರ್ಗೆಟ್ ಇರೋದು ನೇಮ್, ಹೆಸರು ಮಾಡಬೇಕು. ಈ ಶಿಕಾರಿಪುರದಲ್ಲಿ ಒಂದು ಉತ್ತಮವಾದ ಶಾಲೆ ಯಾವ್ದಪ್ಪ ಅಂದ್ರೆ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಬೇಕು ಅಂತ ನಾವು ಬಯಸ್ಕೊಂಡು ಈ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಮೀಟಿಂಗ್ ಮಾಡಿ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ಟು, ನಿಮ್ಮಿಂದ ಯಾವುದೇ ಮಾಹಿತಿ ಇದ್ರೆ ಪಡ್ಕೊಂಡು ಈ ಶಾಲೆಯನ್ನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ಉದ್ದೇಶ ಮತ್ತು ಗುರಿಗಳನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದುಗಡೆ ಕೊಟ್ಟಿದ್ದಾರೆ. ಅವರಿಗೆ, ಅನಿಲ್ ಸರ್ ಅವರಿಗೆ ಧನ್ಯವಾದಗಳು. ಸೊ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ನನ್ನೆಲ್ಲ ಪೋಷಕರಿಗೂ ಶಿಕಾರಿಪುರದ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ಸರ್, ನೀವು ಕೈ ಎತ್ತಿದ್ರಿ 50% ಮಾರ್ಕ್ಸ್ ತೆಗೆದಿರೋರನ್ನ DC ಪೋಸ್ಟ್ ಕೊಡಬೇಕು ಅಂತ ಹೇಳಿ. ಹಾಗಾದ್ರೆ 100% ತೆಗೆದಿರೋರನ್ನ ಎಲ್ಲಿ ಕಳ್ಸೋಣ ಸರ್?
ನೀವೇ ಅನ್ನ ಹೇಳಿದ್ರಿ 3% ಅನ್ನೋರಿಗೆ ಪ್ರೈವೇಟ್ ಸ್ಕೂಲಲ್ಲಿ ಕಸ ಗುಡಿಸೋ ಕೆಲಸನೂ ಸಿಗಲ್ಲ ಅಂತ ಹೇಳಿ. ಹೊಡಿರಿ ಒಂದ್ ಚಪ್ಪಾಳೆನಾ. 3% ಏನ್ ಓದಿರ್ತಾರಲ್ಲ, ಸೊ ಈ ಮೆಥಡ್ ಅಲ್ಲಿ ಓದಿರ್ತಾರ ಅವರು. ಮೈಕ್ ಇಟ್ಕೊಳ್ಳಿ. ಈ ಮೆಥಡ್ ಅಲ್ಲಿ ಓದಿರ್ತಾರೆ. ನೆಕ್ಸ್ಟ್ ಏನ್ ಕೇಳಿದ್ರು ಅವರಿಗೆ ಗೊತ್ತಿರಲ್ಲ. ಬಟ್ 50% ಏನ್ ಮಾರ್ಕ್ಸ್ ಓದಿರ್ತಾರೆ, ಸೊ ಅವರು ಜನರಲ್ ನಾಲೆಡ್ಜ್ ನೋಡಿರ್ತಾರೆ, ಪಬ್ಲಿಕ್ ಗೊತ್ತಿರುತ್ತೆ, ಎಸ್ ಕಂಟೆಂಟ್ ಗೊತ್ತಿರುತ್ತೆ, ಲೈಫ್ ಸ್ಟೈಲ್ ಗೊತ್ತಿರುತ್ತೆ, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅವರು ಅನುಭವಿಸ್ತಾ ಬರ್ತಿರ್ತಾರೆ. ಹಾಗಾಗಿ ಅವ್ರು ಏನಂತಾರೆ, ಲೈಫ್ ಅನ್ನ ಸಕ್ಸಸ್ಫುಲ್ ಆಗಿ ಕಾಣ್ತಾರೆ ಲಾಸ್ಟಿಗೆ. ಬಟ್ ಏನ್ ನಾವು ಇವತ್ತು ನಾವು ಏನ್ ಸ್ಕೂಲು 100% ನಾವು A+B+ ಅಂತ ಹೋಗ್ತೀವೋ, ಸೊ ಈ ಮೆಥಡ್ ಯಾವಾಗಲೂ ಅರ್ಧದಾರಿನೇ ಬರುತ್ತೆ. ನಾವು ಏನು ಬೇಸಿಕಲಿ ಏನ್ ಮಕ್ಕಳಿಗೆ ಕಲಿಸ್ಬೇಕಂದ್ರೆ, ಬೇಸಿಕಲಿ ನಾವು ಏನ್ ಓದ್ತೀವಿ ತಿಳ್ಕೊಬೇಕು. ಒಂದು ಸಾರಾಂಶ, ಒಂದು ಪಾಠದ ಸಾರಾಂಶ ಏನಿದೆ ಅದು ಏನಾಗುತ್ತೆ ಆ ಥರ ನಾವು ಮೆಥಡ್ ಕಲಿಸಿದ್ರೆ ದಯವಿಟ್ಟು ಆ ಮಕ್ಕಳು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶ್ ಸರ್ ಅವರು ಶಿಕಾರಿಪುರದವರು, ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ವತಿಯಿಂದ ತಮಗೆ ಧನ್ಯವಾದಗಳು. ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ನಾವು ಅಂತ ತುಂಬಾ ಕಡೆ ವಿಚಾರಿಸಿದಾಗ ನಾನು ನಾನು ನಮ್ಮ ಮನೆಯಲ್ಲಿ ಸರಿ ಅಲ್ಲ ಹಾಕ್ಬಿಡೋಣ ಅಂತೇಳಿ ದಿನ ಬಂದು ಸ್ಕೂಲಿಗೆ ಬಂದವ್ರು ನಾವು. ಅವ್ರು ಮಾತಾಡಿದ್ರು, ಮೇಡಮ್ ನಮ್ದು ಕೋಚಿಂಗ್ ಸೆಂಟರ್ ಇದೆ, ಅದ್ರಲ್ಲಿ ಏನ್ ಬರುತ್ತೋ ನೀವು ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿದ್ರು. ನಾನು ಇನ್ಸ್ಟಿಟ್ಯೂಟ್ ನೋಡ್ಕೊಂಡು ನೋಡ್ಕೊಂಡ್ ಬಂದು ಅವ್ರು ಬಂದ ಕ್ಲಾಸ್ ಕೇಳಿದ ತಕ್ಷಣ ನಾವು ಡಿಸೈಡ್ ಮಾಡಿದ್ವಿ ಇಲ್ಲ ಬೇರೆ ನಮ್ಮ ಸುಮೋಗ ಮಕ್ಕಳು ಇಲ್ಲೇ ಸೆಟ್ ಆಗ್ತಿರ್ತಾರೆ. ಅವರಿಗೆ ಔಟ್ ಆಫ್ ಡಿಸ್ಟ್ರಿಕ್ಟ್ ಹೋದ್ರೆ ತಡ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ, ಅವ್ರು ಸೆಟ್ಟು ಆಗೋದಿಲ್ಲ ಬೇರೆ ಕಡೆ ಹೋದ್ರೆ. ಹಂಗಾಗಿ ಶಿವಮೊಗ್ಗಲ್ಲ ಹಾಕ್ಬಿಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅವರು ಹೇಳಿದಂಗೆ ಈ ಲೆಕ್ಕನ ಅದ್ರಲ್ಲಿ ಯಾವುದೇ ಒಂದು ನಂಬರ್ ಚೇಂಜ್ ಮಾಡಿ ಇದೇ ಸ್ಟೇಜ್ ಮೇಲೆ ನನ್ನ ಮಗಳಿಗೆ ಮಾಡಕ್ ಕೊಡಿ, ಯಾವುದೇ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಅವಳು ಈ ಲೆಕ್ಕನ ಫುಲ್ಫಿಲ್ ಮಾಡ್ತಾಳೆ. ಶಿಕ್ಷಣದ ಶಕ್ತಿ. ಸೊ ಬೇರೆ ಎಲ್ಲ ಪೇರೆಂಟ್ಸ್ಗಳು ಇರ್ಬೋದು. ಮೇಡಮ್ ಹಾಗೆ ಇರಿ. ಅವ್ರ ಡಾಕ್ಟರ್ ನೇಮ್ ಇಸ್ ಲಿಪಿಕಾ. ಅವ್ರ ಜೊತೆಗೆ ಇನ್ನೊಂದು ಮಗು ಬಂದಿತ್ರಿ. ನಾನು ಇಲ್ಲಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರೋ ಬೇರೆ ಸ್ಕೂಲ್ ಹೆಸರನ್ನ ಯಾವುದೇ ಕಾರಣಕ್ಕೂ ನನ್ನ ಬಾಯಿಂದ ತೆಗಿಯಲ್ಲ. ಇವರ ಮಗಳು ಈಗ ಅಟ್ ಪ್ರೆಸೆಂಟ್ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅನ್ನ, ಇಲ್ಲಿ ಮ್ಯಾಥ್ಸ್ ಟೀಚರ್ಸ್ ಯಾರಾದ್ರು ಇದ್ರೆ ಅರ್ಥಮೆಟಿಕ್ ಅನ್ನ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಕೊಡಿ, 100% ಶಿ ಕ್ಯಾನ್ ಡೂ. ಕೇವಲ 8 ತಿಂಗಳಲ್ಲಿ ಆ ತರ ರೆಡಿ ಮಾಡಿದೀವಿ, ಜಸ್ಟ್ ವಿತ್ ಇನ್ 8 months. ಅದನ್ನ ರೆಡಿ ಮಾಡ್ಲಿಕ್ಕೆ ಮೆಥಡ್ ಬಹಳ ಇದೆ. ಸಪೋರ್ಟಿವ್ ಬ್ಯಾಕ್ಗ್ರೌಂಡ್, ಸಪೋರ್ಟಿವ್ ಕಂಟೆಂಟ್ಗಳು ಸುಮಾರು ಇರುತ್ತೆ. ಇದೇ ಮಗು ಜೊತೆಗೆ ಇನ್ನೊಂದು ಮಗು ಬಂದಿತ್ರಿ. ಕನ್ನಡ ಓದಕ್ ಬರಲ್ಲ, ಇಂಗ್ಲಿಷ್ ಓದಕ್ ಬರಲ್ಲ, ಹಿಂದಿ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಮಗು 5ನೇ ಕ್ಲಾಸು, ನಿಮ್ಮದೇ ಒಂದು ಶಾಲೆ, ಸ್ಟ್ಯಾಂಡರ್ಡ್ ಶಾಲೆಯಲ್ಲಿ ಓದ್ತಾ ಇತ್ತು. ಕರ್ಕೊಂಡೋಗಿ 8 ತಿಂಗಳಲ್ಲಿ ರೆಡಿ ಮಾಡ್ಕೊಂಡ್ ಬಂದಿದೀವ್ರಿ. ಏನ್ ಓದಕ್ ಕೊಡ್ತೀರಾ, ಏನ್ ಬರೆಯಕ್ ಕೊಡ್ತೀರಾ, ಖಂಡಿತವಾಗ್ಲು ಕೇಳಿ. ಇವತ್ತು ಮುರಾರ್ಜಿ ಎಕ್ಸಾಮ್ ಬರೆಯಕ್ ಹೋಗಿದ್ದಾರೆ ಆ ಮಕ್ಕಳು. ಸೊ ಆ ತರ ರೆಡಿ ಮಾಡ್ತಕ್ಕಂಥದ್ದು ಈ ಕಂಟೆಂಟ್ ಬೇಸ್ಡ್ ಎಜುಕೇಶನ್ ನಮ್ಮ ಸ್ಕೂಲ್ ನ ವ್ಯೂಸ್ ಆಗಿದೆ. ಸೊ ನಮ್ಮ ಲಿಪಿಕಾ ಅವ್ರ ಪೇರೆಂಟ್ಸ್ ಸುರಗಿಹಳ್ಳಿ, ಇವರಿಗೆ ಧನ್ಯವಾದವನ್ನು ಹೇಳ್ತಾ ಮತ್ತೇನಾದ್ರು ಮಾತಾಡ್ಲಿಕ್ಕಿದೆಯಾ? ಅದೇ ಹೇಳ್ಬೇಕು. ಹತ್ರ ಇಡಿ. ಯಾವ ಮಗು ಅದು ಎಷ್ಟು ಓದುತ್ತೆ, ಎಷ್ಟು ಬರೆಯುತ್ತೆ, ಅವಳು ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾನೆ. ನಾನು ಸ್ವತಃ 78% ಅವ್ರು ಮಾಡ್ಕೊಳ್ಳೋದಿದ್ದು ಕೂಡ ನಾವು ಅನ್ಕೊಂಡಿದ್ವಿ, ಬಿಡು ನನ್ನ ಮಕ್ಕಳು ಅಬೌವ್ ಇಟ್ಟಿದ್ದಾರೆ, ಸಾಕು ನಮ್ಗೆ ಅಷ್ಟೇ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನನಗೂ ನಮ್ಮ ಅಕ್ಕಂಗೂ, ಇಲ್ಲ ನನ್ನ ಸ್ವಲ್ಪ ತುಂಬಾ ಹಿಂದುಳಿದಿದ್ದಾರೆ, ನಾವು ಅವ್ರ ಬಗ್ಗೆ ರಕ್ಷಣೆ ತಗೊಂಡಿಲ್ಲ ಅಂತ. ಅವ್ರು ಹೇಳಿದ್ರು, ಸರ್ ನೀವೆಲ್ಲರೂ ದುಡ್ಡು ಸಾಲ ತಂದು ಅಥವಾ ಎಲ್ಲರೂ ಇನ್ಕೊಂಡು ಬಂದು ನೀವು ಕಟ್ಟೋದು ಸಣ್ಣ ಅಮೌಂಟ್ ಅಲ್ಲ, ನಮ್ಗೆ ಒಳ್ಳೆ ಅಮೌಂಟ್ ಕಟ್ತಾ ಇಲ್ಲ, ಎಲ್ಲರೂ ಇನ್ಕೊಂಡು ಕಟ್ಟೋದಾದ್ರೆ ಬೇಡ ಸರ್, ನಾವು ನವೋದಯ ಮುರಾರ್ಜಿ ಯಾವುದೂ ಮಾಡ್ಕೊಡಕ್ ಆಗೋದಿಲ್ಲ, ಬೇಡ ಸರ್ ಅಷ್ಟೊಂದು ಅಮೌಂಟ್ ಹೇಗೆ ಆಗುತ್ತೆ ಈ ಕಟ್ಟೋ ಅಮೌಂಟ್ ಅಂತ ಹೇಳಿದ್ರು. ಯಾಕಂದ್ರೆ ಅಲ್ಲೇ ಊಟ, ಅಲ್ಲೇ ವಸತಿ ಮತ್ತೆ ಎಜುಕೇಶನ್, ಫೀಸ್ ಎಜುಕೇಶನ್ ಜೊತೆಗೆ ಕೋಚಿಂಗ್ ಇರುತ್ತೆ ಅಂತ ಹೇಳಿದ್ರು. ಅವಾಗ ಅಪ್ಪಾಜಿ ಹೇಳಿದ್ರು, ಸರ್ ನನ್ನ ಮೊಮ್ಮಗಳು ಓದಕ್ಕೆ ಬರೆಯಕ್ಕೆ ಬಂದ್ರೆ ಕಾಣುತ್ತೆ, ನನಗೆ ಅವಳು ಸೆಲೆಕ್ಷನ್ ಆಗೋದು ಬೇಡ, ಅಷ್ಟು ಮಾಡಿಕೊಡ್ತೀನಿ ಅಂದ್ರೆ ಈಗ 5 ವರ್ಷ ನಾವು ಎಷ್ಟೊಂದು ಹೆವಿ ಅಮೌಂಟ್ ಕಟ್ಬಿಟ್ಟಿದ್ದೀವಿ, ಈಗ ಅದನ್ನ ಕಟ್ಟಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ,
ಅಲ್ಲಿ ಕಟ್ಟಿರೋದನ್ನ 1 ವರ್ಷದಲ್ಲಿ ನಾನು ನಿಮಗೆ ಕಟ್ತೀನಿ, ಅದು ನೀವು ಸರಿ ಮಾಡ್ಕೊಡ್ಬೇಕು. ಅವಳು ಯಾವುದೇ ಎಕ್ಸಾಮ್ ಸೆಲೆಕ್ಷನ್ ಆಗಕ್ ಬೇಡ, ನನ್ನ ಮೊಮ್ಮಗಳು ಓದಕ್ಕೆ ಬರೆಯಕ್ಕೆ ಬಂದ್ರು ಸಾಕು ಅಂತ ಈಗಲೂ ನಮ್ಮ ಅಪ್ಪಾಜಿ ಅವ್ರನ್ನ ನೆನ್ಸ್ಕೊಂತಾರೆ. ನನ್ನ ಮೊಮ್ಮಗಳು ಇವತ್ತು ಓದ್ತದಾಳ ಕಾರಣನೇ ಬಂತು ಸರ್ ಅಂತ. ಓಕೆ, ಥ್ಯಾಂಕ್ ಯು. ಒಬ್ಬ ಗುರುವಿಗೆ ಕಾಣಿಕೆ ಭಿಕ್ಷೆ ಅಲ್ಲ, ಒಬ್ಬ ಗುರುವಿಗೆ ಅಥವಾ ಒಬ್ಬ ತಂದೆ ತಾಯಿಗೆ ತನ್ನ ಮಕ್ಕಳು ಮೀಸೆ ಚಿಗುರಿದ ಮೇಲೆ ಅಪ್ಪನ ದುಡ್ಡಲ್ಲಿ ಹಿಮಾಲಯ ಬೈಕ್ ಕೊಟ್ಕೊಂಡು ಸ್ಟೈಲಿಶ್ ಗಡ್ಡ ಬಿಟ್ಕೊಂಡು ಬೀದಿ ಬೀದಿ ಸುತ್ತಾಡೋದನ್ನು ನೋಡುವ ಪ್ರತಿಯೊಬ್ಬ ತಂದೆ ತಾಯಿಗೂ BP ಶುಗರ್ ಕಟ್ಟಿಟ್ಟ ಬುದ್ಧಿ ಬರ್ಕೊಳ್ಳಿ. ಅದೇ ನಿನ್ನ ಮಗ ನಿನ್ನ ಹೇಳಿದ ಮಾತನ್ನ ಕೇಳಿ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಎನ್ನುವ ಒಂದು ಜೀಪ್ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಹಿಂದ್ಗಡೆ ಒಬ್ಬ ಗನ್ ಮ್ಯಾನ್ ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ನಿನ್ನ ಮಗನ ಜೀಪ್ ಬಂದ್ರೆ ನಿನ್ನ BP ಶುಗರ್ ಕ್ಯಾನ್ಸರ್ ಕಂಪ್ಲೀಟ್ ಯಾವುದೇ ಡಾಕ್ಟರ್ ಇಲ್ಲದೆ ಮಾಯ ಆಗುತ್ತೆ. ಬರ್ಕೊಳ್ಳಿ.